ಶ್ರೀಕೃಷ್ಣಾಯ ನಮಃ. ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕಾರ್ತೀಕ ತಿಂಗಳು ಕಾರ್ತೀಕ ಸ್ನಾನ ಅಂತ ಹೇಳುವಂಥದ್ದು ಪೌರ್ಣಮಿವರೆಗೆ ಮುಗೀತು. ಮತ್ತು ಕಾರ್ತೀಕ ತಿಂಗಳು ಈ ಅಮಾವಾಸ್ಯವರೆಗೂ ಕಾರ್ತೀಕ ತಿಂಗಳಿದೆ. ಏನಂತಂದರೆ ತಮಿಳ್ ಕಾರ್ತೀಕ ತಿಂಗಳು ಬೇರೆ, ನಮ್ಮ ಕಾರ್ತೀಕ ತಿಂಗಳು ಬೇರೆ. ತೆಲುಗು ವರ್ಣ ಪಿರುಪು ಬೇರೆ, ತಮಿಳ್ ವರ್ಣ ಪಿರುಪು ಬೇರೆ. ಮತ್ತು ಅದರಲ್ಲಿ ಮೇಷವೃಷಭ ಮಾಸ ಅಂತ ಬರ್ತಲ್ವ, ಆ ತಿಂಗಳು ಇದರಲ್ಲಿ ಸಂಪರ್ಕವಾಗಿರುತ್ತೆ. ಒಂದು 15 ದಿವಸ ವ್ಯತ್ಯಾಸದಲ್ಲಿ ಎರಡು ಸೇರಿ ಬರುತ್ತೆ. ಆದ ಕಾರಣ ನಮಗೆ ಕಾವೇರಿ ಸ್ನಾನ ಅಂತಂಬಂಥದ್ದು ಪೌರ್ಣಮಿಯವರೆಗೂ ಕಾರ್ತೀಕ ಸ್ನಾನ ಮುಗೀತು. ಮತ್ತು ಈ ಕಾರ್ತೀಕ ತಿಂಗಳು ಅಂತಂಬೋದು ಅಮಾವಾಸ್ಯವರೆಗಿದೆ. ಯಾಕಂದರೆ ನಮಗೆ ಅಮಾವಾಸ್ಯೆ ಆಗೋದು ಮರುದಿವಸ ತಿಂಗಳ ಆರಂಭ. ಆದ ಕಾರಣ ಕಾರ್ತೀಕ ತಿಂಗಳು ಅಂತಂಬೋದು ಇನ್ನೂ ಇದೆ. ಇದರಲ್ಲಿ ದೀಪಾರಾಧನೆ ಮಾಡೋದು ಏನು ಅಂತ ಒಬ್ಬರು ಕೇಳಿದ್ರು. ಮತ್ತು ಕಾರ್ತೀಕ ತಿಂಗಳು ಪೂರ್ತಿ, ಕಾರ್ತೀಕ ತಿಂಗಳು ಆರಂಭ ಮರೆತು ಆಶ್ವೀಜ ಶುಕ್ಲ ಪಕ್ಷ ಪೌರ್ಣಮಿ ಅಂದರೆ ಕಾರ್ತೀಕ ಸ್ನಾನಾರಂಭ ಅಂತ ಹಾಕಿರೋರು. ಈ ಆಕ ಮಾವೈ ಹಾಗೆ ಅಂತ ಹೇಳ್ತಾರಲ್ಲ, ಆಷಾಢ, ಕಾರ್ತೀಕ, ಮಾಘ, ವೈಶಾಖ ಈ ತಿಂಗಳೆಲ್ಲ ಬಂದು ಏನು ಅಂತಂದರೆ ಆ ಪೌರ್ಣಮಿ, ಆ ತಿಂಗಳಲ್ಲಿ ಬರುವಂಥ ಪೌರ್ಣಮಿಯಿಂದ ಬರೋ ಪೌರ್ಣಮಿವರೆಗೂ ಆ ತಿಂಗಳ ಲೆಕ್ಕ. ಆ ತಿಂಗಳಲ್ಲಿ ಅದುವರೆಗೂ ಆ ಕಾವೇರಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪೌರ್ಣಮಿ ಟು ಪೌರ್ಣಮಿ. ನಮಗೆ ಕಾರ್ತಿಕ ತಿಂಗಳು ಇನ್ನೂ ಇದೆ. ಆದ ಕಾರಣ ಈ ಕಾರ್ತಿಕ ತಿಂಗಳು ದೀಪ ಮುಡಿಸುವುದರಿಂದ ಏನು ಪ್ರಯೋಜನ ಅಂತ ಒಬ್ಬರು ಕೇಳಿದರು. ದೀಪ ಮುಡಿಸಿದ್ರೆ ಒಳ್ಳೆಯದೇ, ಅದು ಒಂದು ಏನೋ ಅದು ಒಳ್ಳೆಯದೇ, ಅದಿಲ್ಲ ಅಂತಿಲ್ಲ. ಹಾಗೆಂದರು ಅವ್ರು ಕೇಳಿದ್ರು ಯಾಕೆ ಅಂತ, ಏನು ಕಾರಣ ಅಂತ. ಆದಷ್ಟು ಕಾರ್ತೀಕ ತಿಂಗಳು ಸ್ನಾನವು ತುಂಬ ವಿಶೇಷ ಅಂತ ಹೇಳ್ತಾರೆ. ಅಂದರೆ ಗಂಗಾ ದೇವರೇ ಬಂದು ಕಾರ್ತೀಕ ತಿಂಗಳಲ್ಲಿ ಬಂದು ಪ್ರತಿ ವರ್ಷವೂ ಬಂದು ಕಾವೇರಿಯಲ್ಲಿ ಸನ್ನಿಹಿತವಾಗಿರ್ತಾಳೆ ಹಾಗೆ ಅಂತ. ಆದ ಕಾರಣ ಗಂಗಾ ಸ್ನಾನವೂ ಆಗುತ್ತೆ, ಕಾರ್ತಿಕ ಸ್ನಾನವೂ ಆಗುತ್ತೆ. ದೀಪಾವಳಿಯಿಂದ ಗಂಗಾ ಸ್ನಾನ, ಅಲ್ಲಿಂದ ಎಲ್ಲ ಇವು ಆರಂಭಿಸಿ ಅಂದರೆ ಆಮೇಲೆ ಕಾವೇರಿ ಸ್ನಾನ ಇವಾಗ ಮುಗಿಯುತ್ತೆ. ಅಂದರೆ ಕಾರ್ತಿಕೆ ಮಾಸಿ ಕಾವೇರ್ಯಾಂ ಯಸ್ನಾನಂ ಕರ್ತುಮಿಚ್ಛತಿ ತಾವತೈವ ವಿಮುಕ್ತಾಗೋ ವಿಷ್ಣು ಸಾಯುಜ್ಯಂ ಅವಾಪ್ನುಯಾತ್. ಕಾರ್ತಿಕೆ ಪ್ರತಿವರ್ಷಂ ತು ಗಂಗಾ ತ್ರೈಲೋಕ್ಯ ಪಾವನಿ ಸ್ನಾತುಂ ಭಕ್ತ್ಯ ಸಮಾಯಾತಿ ಕಾವೇರಿಂ ಪುಣ್ಯದಾಂ ಶುಭಾಂ ಹಾಗೆ ಅಂತ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಹೇಳ್ತಾರೆ. ಪ್ರತಿ ವರ್ಷ ಗಂಗಾ ಬಂದು ಕಾವೇರಿಯಲ್ಲಿ ಸನ್ನಿಹಿತವಾಗಿರ್ತಾಳೆ. ಈ ಕಾರ್ತೀಕ ಸ್ನಾನವನ್ನು ಮಾಡುವುದರಿಂದ, ಸ್ನಾನ ಅಂತಂದರೆ ಮುಳುಗಿ ಏಳುವುದು, ನದಿ ತೀರಗಳಲ್ಲಿ ಅದು ನಡೆಯುತ್ತೆ. ಮತ್ತು ಬಾವಿ, ಮನೆಯಲ್ಲಿ ಗಂಗಾ ದೇವತೆಯನ್ನು ಪ್ರಾರ್ಥನೆ ಮಾಡಿ ಸ್ನಾನ ಮಾಡುವುದು, ಕಾವೇರಿಯನ್ನು ಪ್ರಾರ್ಥನೆ ಮಾಡಿ ಸ್ನಾನ ಮಾಡುವುದು, ಇದೆಲ್ಲವೂ ಬಂದು ಕಾವೇರಿ ಸ್ನಾನಕ್ಕೆ ಫಲವೇ ಉಂಟು ಅಂತ ಹೇಳ್ತಾರೆ. ಅಂದರೆ ಏನು, ಆ ಹೊತ್ತಿಗೆ ಆಗಬೇಕು ಅಂತ, ಸೂರ್ಯ ಉದಯ ಆಗುವುದಕ್ಕೆ ಮುಂಚೆ ಸ್ನಾನ ಮಾಡಬೇಕು. 4:15 6 ಗಂಟೆ ಬೆಳಿಗ್ಗೆ ಅದಕ್ಕೊಳಗೆ ಸ್ನಾನ ಮಾಡುವುದರಿಂದ ಅದು ವಿಷ್ಣು ಸಾಯುಜ್ಯಂ ಅವಾಪ್ನುಯಾತ್. ಈ ಸ್ನಾನ ಮಾಡಿದರೆ ಏನು ಪ್ರಯೋಜನ ಅಂತಂದರೆ ವಿಷ್ಣು ಸಾಯುಜ್ಯಂ, ವಿಷ್ಣು ಲೋಕ ಸಿಕ್ಕತ್ತೆ ಅಂತ ಹೇಳ್ತಾರೆ. ಯಾವ ಕಷ್ಟವೂ ಇಲ್ಲದಿರುವ ಲೋಕ ದೇವರ ವಿಷ್ಣು ಲೋಕ ಅಂತ. ಮತ್ತು ಸ್ನಾನ ಮಾಡಿ ಮುಳುಗಿ ಏಳೋದ್ರಿಂದ ಮಾತ್ರ ಸಿಕ್ಕುಡತ್ತೆಯಾ ಹಾಗೆ ಅಂತಂದರೆ ಅದು ಇಲ್ಲ. ಸ್ನಾತುಂ ಭಕ್ತ್ಯ ಸಮಾಯಾತಿ, ಸ್ನಾನ ಮಾಡಿ ಎಳೋದು ಅದು ಒಂದು ಪುಣ್ಯವೇ. ಆದರೂ ಮಲ ಅಪಕರ್ಷ ಸ್ನಾನ ಅಂತ ಮೊದಲು ಸ್ನಾನವನ್ನು ಮಾಡಿ ಆಮೇಲೆ ಸಂಕಲ್ಪಪೂರ್ವಕವಾಗಿ ಭಕ್ತಿಯಿಂದ ಈ ನದಿಯಲ್ಲಿ ಈ ನೀರಲ್ಲಿ ನಾವು ಸ್ನಾನ ಮಾಡುವುದರಿಂದ ನಮಗೆ ಮೋಕ್ಷ ಸಿಕ್ಕತ್ತೆ ಅಂತ ಅನುಸಂಧಾನ. ಅದರ ದೇವರ ಸನ್ನಿಹಿತವಾಗಿರುವ ಈ ತೀರ್ಥ ನಮ್ಮನ್ನು ಶುದ್ಧ ಮಾಡುತ್ತೆ ಅಂತ ನೆನೆಸಿಕೊಂಡು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡುವುದರಿಂದ ವಿಷ್ಣು ಸಾಯುಜ್ಯಂ, ವಿಷ್ಣು ಲೋಕ ಸಿಕ್ಕತ್ತೆ ಅಂತ ಹೇಳ್ತಾರೆ. ನಾವು ಮಾಡುವುದರಿಂದ ನಮಗೂ ಸಿಕ್ಕತ್ತೆ. ನಾವು ಮಾಡಿದ ಫಲ ನಮ್ಮ ಪಿತೃಗಳಿಗೂ ಅದರಿಂದ ಅನುಗ್ರಹವಾಗುತ್ತೆ, ಆ ಪಿತೃಗಳಿಗೂ ತೃಪ್ತರಾಗುತ್ತಾರೆ ಹಾಗೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಕಾರ್ತೀಕ ತಿಂಗಳು ದೀಪ ಮುಡಿಸುವುದಕ್ಕೆ ಹೇಳ್ತಾರೆ. ಕಾರ್ತಿ ಮಾಸಿಯೋ ವಿಷ್ಣೋರ್ ನದೀಪಾರಾಧನಂ ಚರೇತ್. ನದೀಪಾರಾಧನ ಅಂದರೆ ದೀಪಾರಾಧನೆ ಮಾಡದೇ ಇರುವುದು ಅಂತ. ಅದರಿಂದ ಏನು ಫಲ ಅಂತ ಹೇಳ್ತಾರೆ. ಅಂಧಸ್ತ್ವಂ ತಸ್ಯ ಜಾಯೇತ ಸಪ್ತ ಜನ್ಮ ನ ಸಂಶಯಃ. ಇದು ಮುಡಿಸಲಾಗಿದ್ದರೆ ಏನು ಅಂತ ಹೇಳ್ತಾರೆ. ನಾವು ಮುಡಿಸೋದ್ರಿಂದ ಏನು ಅಂತ ನಾನು ಹೇಳ್ತಾನೆ. ಕಾರ್ತೀಕ ತಿಂಗಳು ಪೂರ್ತಿ ಅಂದರೆ ಅಮಾವಾಸ್ಯೆಯ ತನಕ
ಕಾರ್ತಿಕ ಮಾಸ ಆರಂಭದಿಂದ ಅಮಾವಾಸ್ಯೆಯ ತನಕ ದೀಪಾರಾಧನೆ ಮತ್ತು ದೇವರ ಮುಂದೆ ದೀಪ ಹಚ್ಚೋದು ಸರಿ. ಒಂದು ತಿಂಗಳು ಪೂರ್ತಿ ದೀಪನ ಆರಳಾಗೆ ನೋಡಿಕೊಂಬೋದು, ನಂದಾದೀಪ ಅಂತ ಮುಡಿಸೋದು ಸರಿ. ಮತ್ತು ಮನೆಯಲ್ಲಿ ಎಲ್ಲಿ ಸ್ಥಳ ಇದೆ ಎಲ್ಲ ಸ್ಥಳದಲ್ಲೂ ದೀಪ ಮುಡಿಸಿ ಜಾಗ್ರತೆಯ ದೀಪ ಮುಡಿಸಬೇಕು. ಅದೊಂದು ದೇವರ ಪೂಜೆಯ ಆದಂತಂದ್ರೆ ಕೂಡ ಪೂಜೆಯಾಗಿ ಆಗಬೇಕು. ನಮಗೆ ಯಾವ ಬಾಧೆ ಬರದೆ ಜಾಗ್ರತೆಯಾಗಿ ಇದನ್ನು ಮಾಡಬೇಕು, ದೇವರ ಪ್ರೀತಿ ಆಗಬೇಕು ಎಂಬುದಾಗಿ. ಮತ್ತು ಹೊಸ್ತಲಲ್ಲಿ ಇಡುವಂಥದ್ದು ರಂಗೋಲಿ ಹಾಕಿ ವಿಧವಾಗಿ ರಂಗೋಲಿ ಕಲರ್ ಹಾಕಿ ಅದರಲ್ಲಿ ದೀಪಾರಾಧನೆ ದೀಪವನ್ನು ಇಡುವುದು, ಅಲಂಕಾರವಾಗಿ ದೀಪವನ್ನು ಇಡುವುದು, ದೇವರಿಗೆ ದೀಪ ಸಮರ್ಪಣೆ, ಧಾತ್ರಿ ವೃಕ್ಷಗಳಿಗೆ ದೀಪ ಸಮರ್ಪಣೆ, ವನದೇವತೆಗಳಿಗೆ ದೀಪ ಸಮರ್ಪಣೆ ಮತ್ತು ಆ ಧಾತ್ರಿ ವೃಕ್ಷದ ನೆರಳಿಗೆ ದೀಪ ಸಮರ್ಪಣೆ, ಇದೆಲ್ಲ ಮಾಡುವುದರಿಂದ ವಿಷ್ಣು ಸಾಯುಜ್ಯಂ ನಮಗೆ ಸಿಕ್ಕತ್ತೆ ಅಂತ ಹೇಳ್ತಾರೆ. ಮತ್ತು ಅಂಧಸ್ತ್ವಂ ಇರುವುದಿಲ್ಲ. ಅಂಧಸ್ತಮಸ್ ಅಂತ ಹೇಳ್ತಾರೆ. ಅಂಧಸ್ತಮಸ್ ಅಂದರೆ ಎಲ್ಲಷ್ಟು ಬೆಳಕು ಇಲ್ಲದೆ ಇರುವ ಸ್ಥಳ, ಕತ್ತಲೆ, ಆ ಲೋಕ ಸಿಕ್ಕತ್ತೆ ಅಂತ ಹೇಳ್ತಾರೆ ದೀಪ ಮುಡಿಸಲಾಗಿದ್ದರೆ. ಇದು ಮುಡಿಸುವುದರಿಂದ ಆ ಲೋಕದಿಂದ ನಮಗೆ ಪರಿಹಾರ ಮತ್ತು ನಮ್ಮ ಪಿತೃಗಳು ಅಲ್ಲಿಂದ ಮುಕ್ತರಾಗುತ್ತಾರೆ. ಅಂಧಸ್ತಮಸ್ ಲೋಕದ ನರಕ ಲೋಕದಿಂದ ಅಲ್ಲಿಂದ ನಮ್ಮ ಪಿತೃಗಳು ಮುಕ್ತರಾಗುತ್ತಾರೆ. ಆದ ಕಾರಣ ನಮಗೆ ಪಿತೃಗಳ ಅನುಗ್ರಹವೂ ಸಿಕ್ಕತ್ತೆ ಮತ್ತು ನಾವು ದೀಪಾರಾಧನೆ ಮಾಡುವುದರಿಂದ ನಮ್ಮ ಪಿತೃಗಳಿಗೆ ಮೋಕ್ಷವಾಗುತ್ತೆ, ನಮಗೆ ವಿಷ್ಣು ಸಾಯುಜ್ಯ ವಿಷ್ಣು ಲೋಕ ಸಿಕ್ಕತ್ತೆ ಅಂತ ಇದರಲ್ಲಿ ಹೇಳ್ತಾರೆ. ಮತ್ತು ಕಾರ್ತಿಕ ಮಾಸ ಧರ್ಮಗಳಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಪ್ರಾತಃ ಕಾಲೇನ ಸ್ನಾನಂ 6 ಗಂಟೆ ಒಳಗೆ ಸ್ನಾನ ಮಾಡುವುದರಿಂದ ವಿಶೇಷ ಪುಣ್ಯ ಬರುತ್ತೆ. ಮತ್ತು ಶ್ರೇಷ್ಠವಾಗಿ ಅನ್ನದಾನ, ತಿಲಧೇನು ದಾನ, ಸುವರ್ಣದಾನ, ರಜತದಾನ, ಭೂಮಿದಾನ, ವಸ್ತ್ರದಾನ ಮತ್ತು ಗೋದಾನ ಇದೆಲ್ಲ ಈ ಕಾರ್ತಿಕ ಮಾಸದಲ್ಲಿ ಕೊಡುವುದರಿಂದ ಅನಂತ ಫಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಮಾರ್ಗಶೀರ್ಷ ಮಾಸವನ್ನು ನೋಡೋಣ. ಶ್ರೀಕೃಷ್ಣಾಯ ನಮಃ.